ಇವತ್ತು ನಮ್ಮ ಸಂಸದ ಅನುದಾನದಲ್ಲಿ ಹಾಗೂ TSP ಅಲ್ಲಿ CC ರೋಡ್ಗಳನ್ನು ಇವತ್ತು ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ವಿ. ಇವತ್ತು ಈ ಭಾಗದ ಎಲ್ಲ ಮುಖಂಡರು ಕೂಡ ನಾವು ಸೇರಿ ಪೂಜೆಯನ್ನ ಮಾಡಿದ್ವಿ. ಸೊ ಇನ್ನೂ ಹಲವಾರು ಮನವಿಯನ್ನು ಕೊಟ್ಟಿದ್ದಾರೆ. ಅಡಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ್ ಬೇಕಂತ ಬೇಡಿಕೆ ಇದೆ. ಸೊ ಅದನ್ನು ಕೂಡ ಯಾವ್ದಿದ್ರು ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಹಾಕಿ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ. ಮೇಡಮ್, ಇಲ್ಲಿ ಒತ್ತಾಯ ಏನಂದ್ರೆ ನೀವು ಆಯ್ಕೆ ಆದ ನಂತರ ರೈಲ್ವೆ ಯೋಜನೆ ಒಂದು ಪೂರ್ತಿ ಕನಸಿದೆ ಮೇಡಮ್ ಈ ಅಥಣಿ ಭಾಗದ ಜನರು, ಅದರಲ್ಲೂ ವಿಶೇಷವಾಗಿ ಐಗಳಿ ಭಾಗದ ಮೇಲೆ ಆಗುತ್ತೆ. ನೀವು ಒಂದ್ಸಾರಿ ಪ್ರಸ್ತಾಪ ಮಾಡಿದ್ರಿ ಸದನದಲ್ಲಿ, ಏನಾದ್ರೂ ಮತ್ತೆ ಸಚಿವರನ್ನು ಭೇಟಿಯಾಗಿ ಒತ್ತಡ ತರ್ತೀರಾ ಅಥವಾ ಒತ್ತಡ ಹೇರ್ತೀರಾ ಅಥವಾ ಯಾವ ಹಂತದಲ್ಲಿ ಇದೆ ಅಂತ ಯೋಜನೆ? ಡೆಫಿನೆಟ್ಲಿ ಸುಮಾರು 10 ವರ್ಷಗಳಿಂದ ಅದು ಕಾರ್ಯ ಆಗಿಲ್ಲ. DPR ಆಗಿತ್ತು, ಬಟ್ ಪ್ರೋಗ್ರೆಸ್ ತಗೊಂಡಿಲ್ಲ ಆ ಪ್ರಾಜೆಕ್ಟ್. ಸೊ ಇನ್ನು ಮುಂದೆ ನಾವು ಡೈರೆಕ್ಟ್ ಆಗಿ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಅವ್ರಿಗೆ ಡಿಸ್ಕಸ್ ಮಾಡ್ತೀವಿ. ಒಮ್ಮೆ ಭೇಟಿಯಾಗಿದ್ರಿ ಮೇಡಮ್, ಏನಾದರೂ ಸಚಿವರು ಪೂರಕವಾಗಿ ಹೇಳಿದ್ರ? ಇಲ್ಲ, ನಾನು ಕ್ವಶನ್ ಕೇಳಿದ್ದೆ ಅಷ್ಟೇ, ಭೇಟಿಯಾಗಿಲ್ಲ. ಇನ್ನೂ ಅವ್ರ ಮತ್ತೆ ರಿಪ್ಲೈ ಇದಾಗಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿ ಬಂದಿಲ್ಲ. ಸೊ ಅದಕ್ಕಾಗಿ ಅದನ್ನ ಅಷ್ಟು ಇದು ಇಲ್ಲ ಅಂತ ಹೇಳ್ತಾರೆ ಅವರು, ಕಲೆಕ್ಷನ್ ಇಲ್ಲ ಅಂತ. ಸೊ ಹಾಗಾಗಿ ಆ ರೀತಿಯಿಂದ ನಾವು ಮತ್ತೆ ಪುನಃ ಅವರಿಗೆ ವಿಸಿಟ್ ಮಾಡ್ತೀವಿ. ಮೇಡಮ್, ಬರಗಾಲ ಇದೆ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಈ ಭಾಗ ಎಲ್ಲ ಬರಗಾಲ ಇದೆ. ಕೇಂದ್ರಕ್ಕೆ ಏನಾದರೂ ಪತ್ರ ಬರೀತೀರಾ? ಒಂದು ಪ್ರಧಾನಿಯವ್ರನ್ನ ಭೇಟಿ ಆಗ್ತೀರಾ? ಯಾವ ರೀತಿ ಅಂತ? ಡೆಫಿನೆಟ್ಲಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಹಾಗೇನೆ ಮತ್ತೆ ಎಲ್ಲ ಕಡೆ ಇಡೀ ಕರ್ನಾಟಕ ತುಂಬ ಇದೆ. ಸೊ ಎಲ್ಲರೂ ಕೂಡ ಸಹಜವಾಗಿ ಕ್ವಶನ್ ಉದ್ಭವ ಆಗೋದು ಸಹಜ. ಸೊ ಹಾಗಾಗಿ ನಾವು ಪತ್ರ ಬರಿತೀವಿ ಡೆಫಿನೆಟ್ಲಿ. ಮೇಡಮ್, ಹಿಂದೆ ಹೇಳಿದ್ರಿ ನನ್ನ ಮುಂದೆ ಮಾತಾಡುವಾಗ 2028ಕ್ಕೆ ನಮ್ಮ ತಂದೆನೇ CM ಆಗ್ತಾರೆ ಅಂತ. ಎಲ್ಲೋ ಕಳೆದ ಬರೀ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ಬೋದಾಗಿತ್ತು. 28ಕ್ಕೆ ಮತ್ತೆ CM ಆಗ್ಬೋದಾ ಸತೀಶ್ ಜಾರಕಿಹೊಳಿ ಅವರು? ಖಂಡಿತವಾಗಿ ಜನರ ಆಶೀರ್ವಾದ ಮಾಡಿದ್ರೆ. ಇವತ್ತು ನಮ್ಮ ಸಂಸದ ಅನುದಾನದಲ್ಲಿ ಹಾಗೂ TSP ಅಲ್ಲಿ CC ರೋಡ್ಗಳನ್ನು ಇವತ್ತು ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ವಿ. ಇವತ್ತು ಈ ಭಾಗದ ಎಲ್ಲ ಮುಖಂಡರು ಕೂಡ ನಾವು ಸೇರಿ ಪೂಜೆಯನ್ನ ಮಾಡಿದ್ವಿ. ಸೊ ಇನ್ನೂ ಹಲವಾರು ಮನವಿಯನ್ನು ಕೊಟ್ಟಿದ್ದಾರೆ. ಅಡಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ್ ಬೇಕಂತ ಬೇಡಿಕೆ ಇದೆ. ಸೊ ಅದನ್ನು ಕೂಡ ಯಾವ್ದಿದ್ರು ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಹಾಕಿ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ. ಮೇಡಮ್, ಇಲ್ಲಿ ಒತ್ತಾಯ ಏನಂದ್ರೆ ನೀವು ಆಯ್ಕೆ ಆದ ನಂತರ ರೈಲ್ವೆ ಯೋಜನೆ ಒಂದು ಪೂರ್ತಿ ಕನಸಿದೆ ಮೇಡಮ್ ಈ ಅಥಣಿ ಭಾಗದ ಜನರು, ಅದರಲ್ಲೂ ವಿಶೇಷವಾಗಿ ಐಗಳಿ ಭಾಗದ ಮೇಲೆ ಆಗುತ್ತೆ. ನೀವು ಒಂದ್ಸಾರಿ ಪ್ರಸ್ತಾಪ ಮಾಡಿದ್ರಿ ಸದನದಲ್ಲಿ, ಏನಾದ್ರೂ ಮತ್ತೆ ಸಚಿವರನ್ನು ಭೇಟಿಯಾಗಿ ಒತ್ತಡ ತರ್ತೀರಾ ಅಥವಾ ಒತ್ತಡ ಹೇರ್ತೀರಾ ಅಥವಾ ಯಾವ ಹಂತದಲ್ಲಿ ಇದೆ ಅಂತ ಯೋಜನೆ? ಡೆಫಿನೆಟ್ಲಿ ಸುಮಾರು 10 ವರ್ಷಗಳಿಂದ ಅದು ಕಾರ್ಯ ಆಗಿಲ್ಲ. DPR ಆಗಿತ್ತು, ಬಟ್ ಪ್ರೋಗ್ರೆಸ್ ತಗೊಂಡಿಲ್ಲ ಆ ಪ್ರಾಜೆಕ್ಟ್. ಸೊ ಇನ್ನು ಮುಂದೆ ನಾವು ಡೈರೆಕ್ಟ್ ಆಗಿ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಅವ್ರಿಗೆ ಡಿಸ್ಕಸ್ ಮಾಡ್ತೀವಿ. ಒಮ್ಮೆ ಭೇಟಿಯಾಗಿದ್ರಿ ಮೇಡಮ್, ಏನಾದರೂ ಸಚಿವರು ಪೂರಕವಾಗಿ ಹೇಳಿದ್ರ? ಇಲ್ಲ, ನಾನು ಕ್ವಶನ್ ಕೇಳಿದ್ದೆ ಅಷ್ಟೇ, ಭೇಟಿಯಾಗಿಲ್ಲ. ಇನ್ನೂ ಅವ್ರ ಮತ್ತೆ ರಿಪ್ಲೈ ಇದಾಗಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿ ಬಂದಿಲ್ಲ. ಸೊ ಅದಕ್ಕಾಗಿ ಅದನ್ನ ಅಷ್ಟು ಇದು ಇಲ್ಲ ಅಂತ ಹೇಳ್ತಾರೆ ಅವರು, ಕಲೆಕ್ಷನ್ ಇಲ್ಲ ಅಂತ. ಸೊ ಹಾಗಾಗಿ ಆ ರೀತಿಯಿಂದ ನಾವು ಮತ್ತೆ ಪುನಃ ಅವರಿಗೆ ವಿಸಿಟ್ ಮಾಡ್ತೀವಿ. ಮೇಡಮ್, ಬರಗಾಲ ಇದೆ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಈ ಭಾಗ ಎಲ್ಲ ಬರಗಾಲ ಇದೆ. ಕೇಂದ್ರಕ್ಕೆ ಏನಾದರೂ ಪತ್ರ ಬರೀತೀರಾ? ಒಂದು ಪ್ರಧಾನಿಯವ್ರನ್ನ ಭೇಟಿ ಆಗ್ತೀರಾ? ಯಾವ ರೀತಿ ಅಂತ? ಡೆಫಿನೆಟ್ಲಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಹಾಗೇನೆ ಮತ್ತೆ ಎಲ್ಲ ಕಡೆ ಇಡೀ ಕರ್ನಾಟಕ ತುಂಬ ಇದೆ. ಸೊ ಎಲ್ಲರೂ ಕೂಡ ಸಹಜವಾಗಿ ಕ್ವಶನ್ ಉದ್ಭವ ಆಗೋದು ಸಹಜ. ಸೊ ಹಾಗಾಗಿ ನಾವು ಪತ್ರ ಬರಿತೀವಿ ಡೆಫಿನೆಟ್ಲಿ. ಮೇಡಮ್, ಹಿಂದೆ ಹೇಳಿದ್ರಿ ನನ್ನ ಮುಂದೆ ಮಾತಾಡುವಾಗ 2028ಕ್ಕೆ ನಮ್ಮ ತಂದೆನೇ CM ಆಗ್ತಾರೆ ಅಂತ. ಎಲ್ಲೋ ಕಳೆದ ಬರೀ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ಬೋದಾಗಿತ್ತು. 28ಕ್ಕೆ ಮತ್ತೆ CM ಆಗ್ಬೋದಾ ಸತೀಶ್ ಜಾರಕಿಹೊಳಿ ಅವರು? ಖಂಡಿತವಾಗಿ ಇವತ್ತು ನಮ್ಮ ಸಂಸದ ಅನುದಾನದಲ್ಲಿ ಹಾಗೂ TSP ಅಲ್ಲಿ CC ರೋಡ್ಗಳನ್ನು ಇವತ್ತು ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ವಿ. ಇವತ್ತು ಈ ಭಾಗದ ಎಲ್ಲ ಮುಖಂಡರು ಕೂಡ ನಾವು ಸೇರಿ ಪೂಜೆಯನ್ನ ಮಾಡಿದ್ವಿ. ಸೊ ಇನ್ನೂ ಹಲವಾರು ಮನವಿಯನ್ನು ಕೊಟ್ಟಿದ್ದಾರೆ. ಅಡಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ್ ಬೇಕಂತ ಬೇಡಿಕೆ ಇದೆ. ಸೊ ಅದನ್ನು ಕೂಡ ಯಾವ್ದಿದ್ರು ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಹಾಕಿ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ. ಮೇಡಮ್, ಇಲ್ಲಿ ಒತ್ತಾಯ ಏನಂದ್ರೆ ನೀವು ಆಯ್ಕೆ ಆದ ನಂತರ ರೈಲ್ವೆ ಯೋಜನೆ ಒಂದು ಪೂರ್ತಿ ಕನಸಿದೆ ಮೇಡಮ್ ಈ ಅಥಣಿ ಭಾಗದ ಜನರು, ಅದರಲ್ಲೂ ವಿಶೇಷವಾಗಿ ಐಗಳಿ ಭಾಗದ ಮೇಲೆ ಆಗುತ್ತೆ. ನೀವು ಒಂದ್ಸಾರಿ ಪ್ರಸ್ತಾಪ ಮಾಡಿದ್ರಿ ಸದನದಲ್ಲಿ, ಏನಾದ್ರೂ ಮತ್ತೆ ಸಚಿವರನ್ನು ಭೇಟಿಯಾಗಿ ಒತ್ತಡ ತರ್ತೀರಾ ಅಥವಾ ಒತ್ತಡ ಹೇರ್ತೀರಾ ಅಥವಾ ಯಾವ ಹಂತದಲ್ಲಿ ಇದೆ ಅಂತ ಯೋಜನೆ? ಡೆಫಿನೆಟ್ಲಿ ಸುಮಾರು 10 ವರ್ಷಗಳಿಂದ ಅದು ಕಾರ್ಯ ಆಗಿಲ್ಲ. DPR ಆಗಿತ್ತು, ಬಟ್ ಪ್ರೋಗ್ರೆಸ್ ತಗೊಂಡಿಲ್ಲ ಆ ಪ್ರಾಜೆಕ್ಟ್. ಸೊ ಇನ್ನು ಮುಂದೆ ನಾವು ಡೈರೆಕ್ಟ್ ಆಗಿ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಅವ್ರಿಗೆ ಡಿಸ್ಕಸ್ ಮಾಡ್ತೀವಿ. ಒಮ್ಮೆ ಭೇಟಿಯಾಗಿದ್ರಿ ಮೇಡಮ್, ಏನಾದರೂ ಸಚಿವರು ಪೂರಕವಾಗಿ ಹೇಳಿದ್ರ? ಇಲ್ಲ, ನಾನು ಕ್ವಶನ್ ಕೇಳಿದ್ದೆ ಅಷ್ಟೇ, ಭೇಟಿಯಾಗಿಲ್ಲ. ಇನ್ನೂ ಅವ್ರ ಮತ್ತೆ ರಿಪ್ಲೈ ಇದಾಗಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿ ಬಂದಿಲ್ಲ. ಸೊ ಅದಕ್ಕಾಗಿ ಅದನ್ನ
ಅಷ್ಟು ಇದು ಇಲ್ಲ ಅಂತ ಹೇಳ್ತಾರೆ ಅವರು, ಕಲೆಕ್ಷನ್ ಇಲ್ಲ ಅಂತ. ಸೊ ಹಾಗಾಗಿ ಆ ರೀತಿಯಿಂದ ನಾವು ಮತ್ತೆ ಪುನಃ ಅವರಿಗೆ ವಿಸಿಟ್ ಮಾಡ್ತೀವಿ. ಮೇಡಮ್, ಬರಗಾಲ ಇದೆ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಈ ಭಾಗ ಎಲ್ಲ ಬರಗಾಲ ಇದೆ. ಕೇಂದ್ರಕ್ಕೆ ಏನಾದರೂ ಪತ್ರ ಬರೀತೀರಾ, ಒಂದು ಪ್ರಧಾನಿಯವ್ರನ್ನ ಭೇಟಿ ಆಗ್ತೀರಾ, ಯಾವ ರೀತಿ ಅಂತ? ಡೆಫಿನೆಟ್ಲಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಹಾಗೇನೆ ಮತ್ತು ಎಲ್ಲ ಕಡೆ ಇಡೀ ಕರ್ನಾಟಕ ತುಂಬ ಇದೆ. ಸೊ ಎಲ್ಲರೂ ಕೂಡ ಸಹಜವಾಗಿ ಕ್ವಶನ್ ಉದ್ಭವ ಆಗೋದು ಸಹಜ. ಸೊ ಹಾಗಾಗಿ ನಾವು ಪತ್ರ ಬರಿತೀವಿ ಡೆಫಿನೆಟ್ಲಿ. ಮೇಡಮ್, ಹಿಂದೆ ಹೇಳಿದ್ರಿ ನನ್ನ ಮುಂದೆ ಮಾತಾಡುವಾಗ 2028ಕ್ಕೆ ನಮ್ಮ ತಂದೆನೇ CM ಆಗ್ತಾರೆ ಅಂತ. ಎಲ್ಲೋ ಕಳೆದ ಬರೀ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ಬೋದಾಗಿತ್ತು. 28ಕ್ಕೆ ಮತ್ತೆ CM ಆಗ್ಬೋದಾ ಸತೀಶ್ ಜಾರಕಿಹೊಳಿ ಅವರು? ಖಂಡಿತವಾಗಿ ಜನರ ಆಶೀರ್ವಾದ ಮಾಡಿದರೆ, ಎಲ್ಲ ಸಪೋರ್ಟ್ ಎಲ್ಲರೂ ಜನರ ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಆಗ್ತದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.